ಗರ್ಭಾವಸ್ಥೆಯಲ್ಲಿ ಶಿಶು ಒದೆತ ಬೇಬಿ ಕಿಕ್ಗಳ ಬಗ್ಗೆ 7 ಆಸಕ್ತಿದಾಯಕ ಸಂಗತಿಗಳು. ಮೊದಲನೆಯದಾಗಿ, ಶಿಶುಗಳ ಚಲನೆಗಳು ನೀವು ರಾತ್ರಿ ವಿಶ್ರಾಂತಿ ಪಡೆಯುವಾಗ ನಿಮ್ಮ ದೇಹದಲ್ಲಿ ಹೆಚ್ಚು ಕಾಣಲ್ಪಡುತ್ತದೆ. ಬೇಬಿ ಕಿಕ್ಸ್ ಯಾವಾಗ ಆರಂಭವಾಗುತ್ತದೆ? ಗರ್ಭಾವಸ್ಥೆಯ 16 ರಿಂದ 25 ವಾರಗಳ ಹೊತ್ತಿಗೆ ಶಿಶು ಒದೆಯುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಮಗುವಿನ ಚಲನವಲನಗಳು ನೀವು ಏನು ತಿನ್ನುತ್ತೀರಿ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ. ಅಚ್ಚರಿ ಎಂದರೆ 2ನೇ ಗರ್ಭಾವಸ್ಥೆಯಲ್ಲಿ ಶಿಶು ಒದೆತಗಳು ಬೇಗ ಕಾಣಸಿಗುತ್ತದೆ. ಗರ್ಭದಲ್ಲಿರುವ ಮಗುವಿನ ಆರೋಗ್ಯ ಹೇಗೆ ತಿಳಿಯುವುದು? ಇದಕ್ಕೆ ಉತ್ತರ ಬೇಬಿ ಕಿಕ್ಗಳು. ಬೇಬಿ ಕಿಕ್ಗಳು ನಿಮ್ಮ ಮಗು ಆರೋಗ್ಯವಾಗಿದೆ ಮತ್ತು ಯಾವುದೇ ಸಂಕಷ್ಟದಲ್ಲಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಗರ್ಭದಲ್ಲಿರುವಂತಹ ಮಗುವು ದಿನಕ್ಕೆ ಎಷ್ಟು ಬಾರಿ ಚಲನೆಯನ್ನು ನೀಡಬೇಕು? ಇದಕ್ಕೆ ಉತ್ತರ ಮಗು ದಿನಕ್ಕೆ ಕನಿಷ್ಠ 10 ಬಾರಿಯಾದರೂ ಚಲನೆಯನ್ನು ನೀಡಬೇಕು. ಕೆಲವು ಶಿಶುಗಳು ದಿನಕ್ಕೆ 20 ರಿಂದ 30 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಚಲನೆಯನ್ನು ನೀಡುತ್ತವೆ. ಯಾವುದು ಅಪಾಯದ ಸಂಕೇತ? ಯಾವಾಗ ಚಿಂತಿಸಬೇಕು? ಗರ್ಭದಲ್ಲಿರುವಂತಹ ಭ್ರೂಣದ ಚಲನೆಗಳು ಇದ್ದಕ್ಕಿದ್ದಂತೆ ಕಡಿಮೆಯಾದರೆ ಅಥವಾ ನಿಂತರೆ, ವಿಶೇಷವಾಗಿ 28 ವಾರಗಳ ನಂತರ, ಅದು ಗಂಭೀರ ಸಮಸ್ಯೆ. ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ತಕ್ಕಂತ ಚಿಕಿತ್ಸೆಯನ್ನು ಪಡೆಯಬೇಕು. ಇಂತಹ ಉಪಯುಕ್ತವಾದ ಮಾಹಿತಿಯನ್ನು ಪಡೆಯಲು ಶ್ರೀ ಗರ್ಭ ಸಂಸ್ಕಾರಕ್ಕೆ ಸೇರಿ ಪ್ರಯೋಜನವನ್ನು ಪಡೆಯಿರಿ.